ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಹತ್ತಿ ಖರೀದಿ ಕೇಂದ್ರವನ್ನು ಆರಂಭಿಸುವಂತೆ ರೈತ ಸಂಘಟನೆಗಳು ಸಲ್ಲಿಸಿದ್ದ ಮನವಿಗೆ ಸ್ಪಂದಿಸಿದ ಶಾಸಕ ಅಂಪಯ್ಯ ನಾಯಕ್ ಅವರು ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದರು. ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ಈ ಕ್ರಮಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಮಾಧ್ಯಮಗಳಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನ ತೆರೆಯಲು ಮುಂದಾಯಿತು. ಪ್ರತಿ ಕ್ವಿಂಟಲ್ ಹತ್ತಿಗೆ 8,100 ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದ್ದು ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ಮಾನ್ವಿಯಲ್ಲಿ ಹತ್ತಿ ಖರೀದಿ ಕೇಂದ್ರವನ್ನ ಆರಂಭವಾಗಿಲ್ಲವೆಂದು ರೈತ ಸಂಘದವರು ಮನವಿ ಸಲ್ಲಿಸಿದರು. ಅಲ್ಲದೆ ಮಾಧ್ಯಮಗಳಲ್ಲಿಯೂ ವರದಿ ಪ್ರಕಟವಾಗಿತ್ತು. ಶಾಸಕ ಅಂಪಯ್ಯ ನಾಯಕ್ ಅವರು ಮಾತನಾಡಿ, ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರದು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಎಪಿಎಂಸಿ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಮಾನ್ವಿ ತಾಲೂಕಿನ ಬಹುತೇಕ ರೈತರು ಹತ್ತಿ ಬೆಳೆಯನ್ನ ನೆಚ್ಚಿಕೊಂಡಿದ್ದಾರೆ. ದಲ್ಲಾಳಿಗಳ ಕಾಟದಿಂದ ರೈತರಿಗೆ ಆಗುತ್ತಿದ್ದ ಅನ್ಯಾಯ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಈ ಕೇಂದ್ರದ ಮೂಲಕ ರೈತರು ನೇರವಾಗಿ ತಮ್ಮ ಬೆಳೆಗಳನ್ನ ಮಾರಾಟ ಮಾಡುವುದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಲಿದೆ ಮತ್ತು ಉತ್ತಮ ಬೆಲೆ ಪಡೆಯಲು ಸಾಧ್ಯವಾಗುತ್ತದೆ. ಈ ಮೂಲಕ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲು ಸಹಕಾರಿಯಾಗಲಿದೆ. 1,110 ರೂಪಾಯಿ ಕ್ವಿಂಟಲ್ಗೆ ನಾವೇನಪ್ಪ ಅಂತಂದರೆ ಖರೀದಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಕಳಪೆ ಮಾಲು ತರಲಾರದ ಮನೆಯಲ್ಲೇ ಸ್ವಚ್ಛ ಮಾಡ್ತಾರೆ. ಚಾಟಿಗೆ ಇಟ್ಕೊಂಡು ತೊಯ್ಲಾರ್ದಂಗೆ ತೋರಿಸಲಾರ್ದಂಗೆ ಆ ಮಾಲು ತಂದರೆ ತಾವು ಓಪನ್ ಮಾರ್ಕೆಟಿಗೆ ಮತ್ತು ಸಿ ಅವರು ಖರೀದಿ ಮಾಡಿರೋದಕ್ಕೆ 100-200 ರೂಪಾಯಿ ಹೆಚ್ಚು ಕಮ್ಮಿ ಲಾಭ ನಮಗೆ ಸಿಗುತ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತೇನೆ. ಮೊನ್ನೆ ಈಗ 2-3 ದಿನದಿಂದ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಏನಂದರೆ ಭತ್ತ ಖರೀದಿ ಕೇಂದ್ರ, ಹತ್ತಿ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ಕೊಟ್ಟಿದ್ವಿ. ಆದರೆ ಇದು 1 ತಿಂಗಳ ಮುಂಚೆನೇ ಮಾಡೋಂಥ ಕೆಲಸ ಈಗ ನಿನ್ನೆ ಇವತ್ತು ಮಾಡಕಚ್ಚ. ಇದಕ್ಕೆ ಕಾರಣ ಇದ್ರೆ ನಮ್ಮ ರೈತ ಸಂಘ ಮತ್ತು ಮಾಧ್ಯಮದವ್ರ ಮುಖಾಂತರ ಆದಮೇಲೆ ಇವ್ರು ಎಚ್ಚೆತ್ತುಕೊಂಡಾರೆ. ಅಂದರೆ ಇಲ್ಲಿರೋ ಶಾಸಕರೇನು, ಅವ್ರ ಜವಾಬ್ದಾರಿ ಏನು, ಯಾರು ನಾವು ಮಾಡ್ಬೇಕು? ಗೊಬ್ಬರ ಖರೀದಿ ಮಾಡಬೇಕಾದ್ರೆ ರೈತ ಸಂಘ ಬೇಕು, ನೀರು ಕೇಳಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಬೇಕು, ಕರೆಂಟ್ ಬೇಕಂದ್ರೆ ರಾಜ್ಯ ರೈತ ಸಂಘ ಬೇಕು. ಯಾಕಂದ್ರೆ ಕೇಳಾರ ಮುಂಚೆ ಮಾಡೋಕೆ ಈಗ ಓಟು ಕೊಟ್ಟು ಜನಪ್ರತಿನಿಧಿಗಳು ಅಂದರೆ ನಾವು ಯಾರಿಗೆ ಕೊಟ್ಟು ಓಟು ನಾವು ಮಾಡೋಕ್ಕಾಗ್ತದೆ ದಿನ ಬೆಳಗ್ಗೆದ್ರೆ? ಇದನ್ನ ಎಚ್ಚೆತ್ತುಕೊಂಡು ಯಾವೇ ಕೆಲಸ ಇರಲಿ, ತಮ್ಮ ತಾಲೂಕು MLA ಇರಲಿ, ತಾವು ಸರ್ಕಾರದಲ್ಲಿ ಇದ್ದಂಥ ತಾವು ಕೆಲಸ ಮಾಡಬೇಕು. ಈ ಮಾಧ್ಯಮದವ್ರು ಕೂಡ ನನಗೆ ಸಹಾಯ ಮಾಡ್ಯಾರ. ಮಾಧ್ಯಮದವ್ರ ಮುಖಾಂತರ ಈ ಖರೀದಿ ಕೇಂದ್ರ ತೆಗೆದೋದಕ್ಕೆ ನಮ್ಗೆ ತುಂಬ ಸಂತೋಷವಾಗಿದೆ. ಇನ್ನು ಉಳಿದಂಥ ರೈತರ ಕೂಡ ನ್ಯಾಯ ಸಿಕ್ಕದ, ಆದ್ರೂ ಕೂಡ ಸಿಗ್ತದೆ. ಆದರೆ ತಾವು ಎಚ್ಚೆತ್ತುಕೊಂಡು ಶಾಸಕರು ಅಂಪಯ್ಯ ಸಾವ್ಕಾರ ಆಗಲಿ, ಬೋಸರ ಸಾಹೇಬ್ ಆಗಲಿ, ಇಲ್ಲಿರೋರು ಶಾಸಕರು ಯಾರೇ ಇರಲಿ, ಯಾರಿದ್ರು ಕೂಡ ಅವ್ರು ಮಾಡೋಂಥ ಕೆಲಸ ನಾವು ಪದೇ ಪದೇ ನಾವು ಹೋರಾಟ ಮಾಡಿ ತಗೋಬೇಕೆಂಬುದು ಭಾಳ ಖಚಿತ. ಈ ಮಳೆ ಬಂದು ಹತ್ತಿ ಹಾಳಾಗಿದ್ದೊಂದು, ಕೆಲವು ತಲೆ ಭತ್ತ ಬಿದ್ದಾವ, ದಾರಿ ಸರಿ ಇಲ್ಲ. ಎಲ್ಲಿ ನೋಡ್ರಿ, ನಾವು 10 ಕಿಲೋಮೀಟರ್ದಲ್ಲಿ ಒಂದು ದಾರಿ ಸರಿಗಿಲ್ಲ ಅಂದರೆ ನಮ್ಮ ನಾಚಿಕೆ ಇರ್ತಾನಲ್ಲ. ಹೇಳ್ರಿ ನೀವು ನೋಡ್ರಿ, ನಾವು ಸುಳ್ಳು ಅಂದ್ರಿಗೇನ ಅಲ್ಲೆಲ್ಲ ನೋಡ್ರಿ ದಾರಿಗಳು ನೋಡ್ರಿ ಏನಾಗ್ಯಾವ. ಪ್ರತಿಯೊಂದು ಹೋರಾಟ ಮಾಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ದಯವಿಟ್ಟು ನಮಗೇನು ಯಾವ ರಾಜಕಾರಣಿಗಳು ವೈಯಕ್ತಿಕ ಇಲ್ಲ, ಆದರೆ ಏನದ ತಮ್ಮ ಜವಾಬ್ದಾರಿಗಳನ್ನ ತಾವು ಒಂದು ಮುಂಚಿತ ಎಚ್ಚೆತ್ತುಕೊಂಡು ಮಾಡಬೇಕನ್ನಂತೇಳಿ ನನ್ನ ಉದ್ದೇಶ ಅಷ್ಟೇ. ತಾಲೂಕಾ ಪ್ರಧಾನ ಅಂಬರೀಶ್ ಲಿಂಗಾರೆಡ್ಡಿ ಪಾಟೀಲ್ ಅಂತೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಿರೋದು. ಮೊನ್ನೆ ದಿನ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾನ್ವಿಯ ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಕೊಡಲಾಗಿತ್ತು. ನಮ್ಮಲ್ಲಿ ಏನಪ್ಪ ಅಂದರೆ ಈ ಸುಮಾರು 2 ತಿಂಗಳಿಂದ ಹತ್ತಿ ಬರ್ತಾ ಇದೆ, ಬಟ್ ಇಲ್ಲಿ ಖರೀದಿ ಕೇಂದ್ರ ಇನ್ನೂ ಸ್ಟಾರ್ಟ್ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ನಾವು ಒಂದು ರೈಸ್ ಮಾಡಿದ್ವಿ. ನಾವು ಇಲ್ಲಿ ಏನಪ್ಪ ಅಂದ್ರೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವು ಕೊಲ್ತೇವೆ ಅಂದಪ್ಪ ಅಂದರೆ ಒಂದು ಹತ್ತಿ ಖರೀದಿ ಕೇಂದ್ರ ಇವತ್ತೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ಒಂದು ರೈಸ್ ಮಾಡಿದ್ವಿ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಹತ್ತಿ ಖರೀದಿ ಕೇಂದ್ರ ಏನಪ್ಪ ಅಂತಂದ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದೇನಪ್ಪ ಅಂತಂದ್ರೆ ಸಂತೋಷದ ಸಮಾಚಾರ.
ಇದೇ ರೀತಿ ನಾವೇನಪ್ಪ ಅಂತಂದ್ರೆ ಸ್ಥಳೀಯ ಆಗಿರ್ತಕ್ಕಂಥ ಶಾಸಕರಿಗೂ ಹಾಗೂ ಸಚಿವರಿಗೂ ನಾನು ಕೇಳಿಕೊಳ್ಳುವುದಿಷ್ಟೇ, ನೀವು ಇದೇ ಏನಪ್ಪ ಅಂದ್ರೆ ಇದೇ ಕೆಲಸವನ್ನು ನೀವು ಮುಂದೆ ಇದೇ ಕೆಲಸವನ್ನು ಮೊದಲೇ ಮಾಡಿದ್ರೆ ಇದು ಯಾವುದು ಬರ್ತಿದ್ದಿಲ್ಲ ನಿಮಗೆ. ಅದಕ್ಕೇನಪ್ಪ ಅಂದ್ರೆ ಮುಂದೆ ಆದರೂ ಕೂಡ ನೀವು ಯಾವುದೇ ಕೆಲಸ ಇರಲಪ್ಪ ಅಂತಂದ್ರೆ ಯಾವುದೇ ಕೆಲಸ ಇರಲಿ ನಾವು ಕೇಳೋದಲ್ಲ, ನೀವೇ ತಿಳ್ಕೊಂಡ್ರೆ ಇದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಎಲ್ಲ ಹತ್ತಿ ಮಾರಿದ ಮೇಲೆ ಈಗ ಏನಪ್ಪ ಅಂದ್ರೆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತಿದ್ದೀರಿ. ಆದರೂ ಕೂಡ ಈಗ ಅರ್ಧಕ್ಕರ್ಧ ಮಾರಿದಾರ. ಇದೇನಪ್ಪ ಅಂದ್ರೆ ಈಗ ಒಂದು ತಿಂಗಳ ಮುಂಚೆನೇ ಇದು ಸ್ಟಾರ್ಟ್ ಮಾಡ್ಬೇಕಾಯ್ತು. ಬಟ್ ಆದರೂ ಪರವಾಗಿಲ್ಲ, ಇವತ್ತೇನು ಸ್ಟಾರ್ಟ್ ಮಾಡ್ತಿದ್ದೀರಿ, ಇದು ಒಂದು ಒಳ್ಳೆಯ ಕೆಲಸ ಆಗಲಿ.